ರಾಹುಕಾಲ ಬರ್ತಾ ಇದೆ, ಇನ್ನೂ ರಾಜ್ಯಪಾಲರು ಬರಲೇ ಇಲ್ವಲ್ಲೋ? ರಾಹುಕಾಲ ಬರ್ಲಿ ಬಿಡ್ಲಿ, ನೀವಂತೂ ಚೀಫ್ ಮಿನಿಸ್ಟರ್ ಆಗ್ತಿದ್ರಲ್ಲ, ಅಷ್ಟೇ ಸಾಕು. ಮಾಜಿ ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ, ಮಾಜಿ ಗೃಹ ಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ, ನಮ್ಮ ಶಾಸಕರಿಗೆಲ್ಲ ಈ ನನ್ನ ಮಗ ಮೋಹನ್ ರಾಜ ಏನೋ ಇಕ್ಮತ್ ಮಾಡ್ಬಿಟ್ಟವನೆ. ಮಾಜಿ ಗೃಹ ಮಂತ್ರಿಗಳಿಗೆ. ಮೋಹನ್ ರಾಜ್ ಸಾಧಾರಣವಾದ ಬೇದಿ ಮಾತ್ರೆ ಕೊಟ್ಟವನಿಗೆ ಜಾಪಾಳ್ ಮಾತ್ರೆ ಕೊಟ್ಟೆ ಋಣ ತೀರ್ಸ್ಕೋಬೇಕಲ್ವಾ? ಅದಕ್ಕೆ ಏರ್ಪೋರ್ಟ್ ಇಂದ ಸೀದಾ ಲಗೇಜ್ ಸಮೇತ ಆದಿದ್ ಶರ್ಬರಿಗೆ ಪ್ರೆಸೆಂಟ್ ಹಾಕ್ಬಿಟ್ಟಿದೀವಿ. ಜನತೆಯ ಮಿತ್ರ ಮೋಹನ್ ರಾಜ್ಗೆ, ಜನತೆಯ ಜೀವ ಮೋಹನ್ ರಾಜ್. ನೂತನ ನಾಯಕರಾಗಿ ಆರಿಸಲ್ಪಟ್ಟಿರುವ ಶ್ರೀಯುತ ಮೋಹನ್ ರಾಜ್ ರವರು ವೇದಿಕೆಯ ಮೇಲೆ ಬಂದು ಪ್ರಮಾಣ ವಚನ ಸ್ವೀಕರಿಸಬೇಕು. ಹುಲಿಕಟ್ಟೆ ರಾಮಪ್ಪನವರ ತಮ್ಮ ಮೋಹನ್ ರಾಜ್ ಆದ ನಾನು, ಹುಲಿಕಟ್ಟೆ ರಾಮಪ್ಪನವರ ತಮ್ಮ ಮೋಹನ್ ರಾಜ್ ಆದ ನಾನು, ಗೌರವಾನ್ವಿತ ರಾಜ್ಯಪಾಲರು, ಮಾಜಿ ಮುಖ್ಯಮಂತ್ರಿಗಳು, ಭಾವಿ ಮುಖ್ಯಮಂತ್ರಿಗಳು ಹಾಗೂ ಇಡೀ ಪ್ರಜಾ ಜನತೆ ನನ್ನ ಕ್ಷಮಿಸಬೇಕು. ಹೆದ್ರ ನಡಗ್ಬೇಡ ಚಿಕ್ಕಪ್ಪ, ನಾನೇನ್ ಬೈರನ್ ಚಿರತೆ ಅಲ್ಲ, ಜನ ಬೆನ್ ತಟ್ ಕಳಿಸಿರೋ ಜಾಣ ಹುಲಿ. ಗವರ್ನರ್ ಸಾಹೇಬ್ರೆ, ಇದು ಅತಿಕ್ರಮ ಪ್ರವೇಶ. ಕಮಿಷನರ್ ಸಾಹೇಬ್ರೆ, ಏನ್ ನೋಡ್ತಾ ಇದ್ದೀರಾ? ಅರೆಸ್ಟ್ ಮಾಡಿ ಇವನ್ನ. ಮಿಸ್ಟರ್ ಮೋಹನ್ ರಾಜ್, ಮುಖ್ಯಮಂತ್ರಿಯಾಗಿ ರಾಜ್ಯ ಆಳೋಕೆ ಓಟಿನ ಮೂಟೆ ಅಷ್ಟೇ ಸಾಲದು, ಅರ್ಹತೆನೂ ಇರಬೇಕು. ಆಹಾ, ಪಾರ್ಟಿಲಿ ನನ್ನನ್ನ ಸರ್ವಾನುಮತದಿಂದ ಲೀಡರ್ ಅಂತ ಆಯ್ಕೆ ಮಾಡಿದ್ದಾರೆ. ಈ ಸಭೆಯಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ತಗೊಳ್ಳಕ್ಕೆ ಅರ್ಹತೆ ಅಷ್ಟಿದ್ರೆ ಸಾಕು. ಅಲ್ಲ ಸ್ವಾಮಿ, ಸಂವಿಧಾನದ ಯಾವ ರೂಲ್ಸ್ ಪ್ರಕಾರ ಇವತ್ತು ನಾನು ಮುಖ್ಯಮಂತ್ರಿ ಆಗೋದನ್ನ ತಡೀತೀರಾ? ಸ್ಟ್ರೈಟ್ ಆಗಿ ಹೇಳ್ತೀನಿ, ನೀವೇನು ಈ ಸ್ಟೇಟ್ ಗವರ್ನರ ಇಲ್ಲ ನಮ್ಮ ಅಪೋಸಿಷನ್ ಪಾರ್ಟಿಯ ಸ್ಟೇಟ್ ಮ್ಯಾನೇಜರ್? ಶಾಂತಂ ಪಾಪಂ ಪಾಪಂ ಶಾಂತಂ. ನೀವ್ ಎಲೆಕ್ಟ್ ಮಾಡಿರೋ ಲೀಡರು ಗವರ್ನರ್ ಸಾಹೇಬ್ರನ್ನ ಮ್ಯಾನೇಜರ್ ಅಂತ ಅಂದು ಅವಮಾನ ಮಾಡಿದ್ದಾರೆ. ಅವ್ರು ನಾಳೆ ಮನಸ್ಸು ಮಾಡಿದ್ರೆ ಪ್ರೆಸಿಡೆಂಟ್ ರೂಲೇ ಬರುತ್ತೆ. ಅಷ್ಟೇ ಅಲ್ಲ, ನಮ್ಗೆಲ್ಲ ಈಗಿರೋ MLA ಪಟ್ಟಾನು ಹೋಗಿ ಮನೆ ಮನೆ ಮುಂದೆ ಓಟು ಓಟು ಅಂತ ಭಿಕ್ಷೆ ಎತ್ಬೇಕಾಗುತ್ತೆ. ಜನ ತಿರುಗಿಸಿ ಮುರುಗಿಸಿ ಸಗಣಿ ಉಂಡೆಲ್ ಹೊಡೆಯೋದು ಅಷ್ಟೇ ಅಲ್ಲ, ಎಕ್ರ ತಗೊಂಡು ಈಗ್ತಾರೆ. ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಗೃಹ ಮಂತ್ರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಲ್ಲಿ MLAಗಳು, MP ಗಳು, ಮಾಜಿ ಮಂತ್ರಿಗಳು, ನ್ಯಾಯಾಧೀಶರುಗಳು, ಪುರಪ್ರಮುಖರು, ಗಣ್ಯ ನಾಗರಿಕರೆಲ್ಲ ಇದ್ದೀರಾ. ನಮ್ಮ ಕಣ್ಣು ಕೈ ಕರ್ತವ್ಯನ ನಂಬಿ 4 ಕೋಟಿ ಜನತೆ ಇದ್ದಾರೆ. ಎಷ್ಟು ಜನ ಇರೋ ಈ ಸ್ಟೇಟ್ ಅನ್ನ ಒಂದು ಎಸ್ಟೇಟ್ ಅನ್ನೋದಾದ್ರೆ, ಎಸ್, ನಾನಿಲ್ಲಿ ಮ್ಯಾನೇಜರ್. ಕಾಫಿ ಟೀ ಬೆಳೆಯಬೇಕಾದ ಒಂದು ಎಸ್ಟೇಟ್ ನಲ್ಲಿ ಪುಂಡು ಪೋಖರಿಗಳೆಲ್ಲ ಸೇರ್ಕೊಂಡು ಗಾಂಜಾ ಅಫೀಮು ಬೆಳೆದಿದ್ದ ಹಾಗೆ ನೋಡ್ಕೋಬೇಕಾದ್ದು ಮ್ಯಾನೇಜರ್ ಡ್ಯೂಟಿ. ಹಾಗೆ ಜನತೆ ಸುಖ ಶಾಂತಿಯಿಂದ ಬದುಕಬೇಕಾದ ಒಂದು ಸ್ಟೇಟಿನ ಆಡಳಿತನ ಗೂಂಡಾಗಳು ಭ್ರಷ್ಟಾಚಾರಿಗಳ ಪಾಲಾಗದೆ ಇದ್ದ ಹಾಗೆ ತಡೀಬೇಕಾದ್ದು ಒಬ್ಬ ಗವರ್ನರ್ ಡ್ಯೂಟಿ. ನಿನ್ನೆ ರಾತ್ರಿಯವರೆಗೂ ರಾಜಭವನದ 4 ಗೋಡೆಗಳ ಮಧ್ಯ ಕಣ್ಮುಚ್ಚಿಕೊಳ್ತಿದ್ದ ನನ್ನನ್ನ ತಟ್ಟಿ ಎಬ್ಬಿಸಿದವನು ಈ ಯುವಕ ಆನಂದ್. ಕೆಲವು MLAಗಳಿಂದ ಬಲವಂತವಾಗಿ ಸಹಿ ಮಾಡಿಸಿಕೊಂಡು ಅವರನ್ನ ಈ ಸಭೆಗೆ ಬರದೇ ಇರೋ ಹಾಗೆ ಮಾಡಿದ್ದಾರೆ. ಈ ವಿಷಯ ನಾನಿಲ್ಲಿಗೆ ಬರೋದಕ್ಕೆ ಸ್ವಲ್ಪ ಮುಂಚಿತವಾಗಿ ನನಗೆ ಗೊತ್ತಾಯಿತು. ಒಬ್ಬ ಜವಾಬ್ದಾರಿಯುತ ಗವರ್ನರ್ ಆಗಿ ಈ ವಿಷಯವನ್ನ ಸೆಂಟ್ರಲ್ಗೆ ರಿಪೋರ್ಟ್ ಮಾಡಿದೆ. ಅಲ್ಲಿಂದ ಸೂಚನೆ ಬರುವ ತನಕ ಈ ಪ್ರಮಾಣ ವಚನ ಸ್ವೀಕಾರದ ಸಮಾರಂಭವನ್ನ ಮುಂದೂಡಲಾಗಿದೆ. ಜೈ ಹಿಂದ್.
ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಿರೋ ರಾಜ್ಯಪಾಲರಿಗೆ ನೋಡ್ತಾ ಇರು, ಈ ಪ್ಲೇಟ್ ಯಾಕೆ ತಿರುವಾಗ್ತೀನಿ? ತಿರುವಾಕಿ ನಾನು ಕೀ ಕೊಟ್ಬಿಡ್ತೀನಿ. ಶಾಂತಂ ಪಾಪಂ ಪಾಪಂ ಶಾಂತಂ. ಒಂದು ನಿಮಿಷ. ಶ್ರೀಯುತ ಮೋಹನ್ ರಾಜ್ರವರೆಗೂ ನಮಗೂ ಎಷ್ಟೇ ತಿಕ್ಕಾಟಗಳಿದ್ದಾಗ್ಯೂ ನಾವಿಬ್ರು ಒಂದೇ ಪಾರ್ಟಿಯ ಆಧಾರ ಸ್ತಂಭಗಳು. ಈ ಸ್ಟೇಟ್ ನ ಆಳೋ ಹಕ್ಕು ನಮಗೆ ಜನತೆ ಕೊಟ್ಟಿರೋ ವರ. ನಮ್ ಗವರ್ನರ್ ಸಾಹೇಬರು ಸ್ಯಾಂಕ್ಷನ್ ಮಾಡ್ಬೇಕಾಗಿರೋ ಭಿಕ್ಷೆ ಏನಲ್ಲ. ನಮ್ಮ ಕ್ಯಾಬಿನೆಟ್ ಡಾಟ್ ಹಾಕಿದ ಜಾಗದಲ್ಲಿ ಸಹಿ ಹಾಕಿ ಸಂಬಳ ತಗೊಳ್ಳೋ ಮಾನ್ಯ ಗವರ್ನರ್ ಜನರಲ್ ರವರು ಯಾರೋ ಒಬ್ಬ ಅನಾಮಧೇಯನ ಮಾತು ಕಟ್ಕೊಂಡು ನಮ್ಮ ಪ್ರಾಣ ಮಿತ್ರ ಮೋಹನ್ ರಾಜ್ ರವರು ಪ್ರಮಾಣ ವಚನ ಸ್ವೀಕರಿಸಬೇಕಾದಂತ ಇಂಥ ಪವಿತ್ರವಾದ ಸಮಾರಂಭವನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ನಾವೆಲ್ಲ ಭಾರತೀಯರು ಅನ್ನೋದೇ ಸತ್ಯವಾಗಿದ್ರೆ, ಈ ದೇಶದಲ್ಲಿ ಇನ್ನೂ ಪ್ರಜಾತಂತ್ರ ಉಳಿದಿದೆ ಅನ್ನೋದೇ ಸತ್ಯವಾಗಿದ್ರೆ ನಾವೆಲ್ಲ ಬೀದಿಗೆ ಇಳಿಬೇಕು, ದಂಗೆ ಹೇಳ್ಬೇಕು. ಈ ಗವರ್ನರ್ ಜನರಲ್ ಅವರನ್ನ ಗಾದಿಯಿಂದ ಕೆಳಗಡೆ ಇಳಿಬೇಕು. ಈ ಅನಾಮಧೇಯರಿಗೆ ತಕ್ಷಣವೇ ಸಜಾ ಕೊಡಿಸ್ಬೇಕು ಅಂತ ನಾನು ಈ ವೇದಿಕೆ ಮೇಲಿಂದ ಕೇಳ್ಕೊಳ್ತಾ ಇದ್ದೀನಿ. ನೀವೆಲ್ಲ ಶಾಂತಂ ಪಾಪಂ ಪಾಪಂ ಶಾಂತಂ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿಎಂ ಚಂದ್ರರವರು ಅತಿ ಬುದ್ಧಿವಂತರು. ಸಮಯಕ್ಕೆ ತಕ್ಕ ಹಾಗೆ ಕೋಟನ್ನು ಬದಲಾಯಿಸಿಕೊಳ್ಳುವಂತ ಅತಿ ಅತಿ ಬುದ್ಧಿವಂತರು. ಒಬ್ಬ ಪೆದ್ದ ಸಗಣಿನ ತುಳಿದ್ರೆ ಏನೋ ತುಳಿದೆ ಅಂತ ಪಕ್ಕಕ್ಕೆ ಒರೆಸಿ ತನ್ನ ಕೆಲಸಕ್ಕೆ ಹೊರಟೋಗ್ತಾನೆ. ಅದೇ ಒಬ್ಬ ಬುದ್ಧಿವಂತ ತುಳಿದ್ರೆ ಏನ್ ತುಳಿದೆ ಅಂತ ಬೆರಳಿಗೆ ಎತ್ಕೋತಾನೆ, ಮೂಗ್ ಹಿಡಿತಾನೆ, ನಾಲ್ಗೆಗೂ ಒರೆಸ್ಕೊತಾನೆ. ಈಗ ಇವ್ರು ಮಾಡಿರೋದು ಅದೇ ಕೆಲಸ, ಕಾದಿರೋದು ಅದೇ ಗತಿ. ನಮ್ಮ ಮಾಜಿ ಗೃಹ ಮಂತ್ರಿ ಹನುಮಂತಪ್ಪನವ್ರಿಗೆ ದೇವರು ಬಾಲನ ಇಡಬೇಕಾದ ಜಾಗದಲ್ಲಿ ಇಟ್ಟಿಲ್ಲ, ಮಡಿಸಿ ನಾಲ್ಗೆ ಮಾಡಿ ಬಾಯಲ್ಲಿ ಇಟ್ಬಿಟ್ಟ. ಇನ್ನು ಈ ದುರಾಸೆ ದಾಂಡ್ಗ ಮೋಹನ್ ರಾಜ್ ಒಂದು ಕಾಲದಲ್ಲಿ ಕೊಲೆ ಸುಲಿಗೆಯಲ್ಲಿ ಇವರ ಪಾರ್ಟ್ನರ್. ಇವನು ನನ್ನ ಸ್ವಂತ ಚಿಕ್ಕಪ್ಪ. ಇವನ ಅಣ್ಣ ಹುಲಿಕಟ್ಟೆ ರಾಮಪ್ಪನವರೇ ನನ್ನ ತಂದೆ. ದಣಿ ಬಗ್ನಿ ಮರ್ದ್ ಊಟನ ನಾವೇ ನುಣ್ಣಿಗೆ ಹರ್ಕೊಂಡ್ ರೆಡಿ ಮಾಡಿ ಇಟ್ಕೊಂಡಂಗ ಆಗೋಯ್ತಲ್ಲ. ನಿನ್ ಬಾಯೊಳಗಿರೋದು ಬಾಲ. ರಾಜಕೀಯ ಪಕ್ಷದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಿಯತ್ತಿನ 10 ಜನರ ಮಧ್ಯೆ ಒಬ್ಬ ಕಳ್ಳ ಇದ್ರೆ ಆ ಪಕ್ಷ ಜಾಳಾಗುತ್ತೆ, ದೇಶ ಹಾಳಾಗುತ್ತೆ. ಅಂಥದ್ರಲ್ಲಿ ಒಂದೇ ಪಕ್ಷದಲ್ಲಿ ಇಂಥ 3 ಜನ ಇದ್ರೆ ಅದರ ಗತಿ ಏನು? ಆಳೋದಕ್ಕೆ ಇವರಿಗೆ ಓಟ್ ಹಾಕಿ ಅಧಿಕಾರ ಕೊಟ್ಟ ಜನರ ಗತಿ ಏನು? ಕಾವೇರಿ ಹೊಳೆಗೆ ಒಂದು ಅಣೆಕಟ್ಟು ಕಟ್ಟಿ ಅದ್ರ ನೀರು ನಾವು ಕುಡಿಬೇಕಾದ್ರೆ 10 ವರ್ಷನಾದ್ರೂ ಬೇಕು. ಆದ್ರೆ ಅದೇ ಅಣೆಕಟ್ಟು ಹೊಡಿಬೇಕಾದ್ರೆ ಇವ್ರು 3 ಜನ ಒಟ್ಟಿಗೆ ಸೇರಿ ಅದ್ರ ಮೇಲೆ ಒಂದ್ಸರಿ ಈ ಕಡೆಯಿಂದ ಆ ಕಡೆ ಓಡಾಡಿದ್ರೆ ಸಾಕು. 10 ವರ್ಷ ಜನತಾ ಸೇವೆ ಅನ್ನೋ ಒಂದೇ ಗುರಿಯಿಂದ ಪ್ರಜಾ ಸೇವಾ ಪಕ್ಷ ಕಟ್ಟಿದ್ರು ಹರಗಿರಿವರಾಯರು. ಶ್ರೀರಾಮಚಂದ್ರ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾದ್ರೆ ಮರಳು ಹೊತ್ತ ಅಳಿಲುಗಳೇ ನಮ್ಮ ಪಕ್ಷದಲ್ಲಿ ಇದ್ದಾರೆ ಅನ್ಕೊಂಡಿದ್ರು. ಅವು ಹೆಗ್ಗಣಗಳು ಅಂತ ಗೊತ್ತಾಗೋದ್ರೊಳಗೆ ಕೊಬ್ಬಿದ ಹುಲಿಗಳಾಗಿದ್ವು. ಹುಲಿಗಳು ಅಂತ ಗೊತ್ತಿದ್ರು ಸ್ಟ್ರೈಟ್ ಆಗಿ ಎದೆ ಗುಂಡೊಡೆದು ಸಾಯಿಸೋ ಸ್ವಾತಂತ್ರ್ಯ ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ಯಾವ ಪ್ರಜೆಗೂ ಇಲ್ಲ. ನೋಡಕ್ಕೆ ಮನುಷ್ಯರ ತರ ಇದ್ರು ಹುಲಿಗಳು ಅಂತ ಪ್ರೂವ್ ಮಾಡಕ್ಕೆ ಸಾಕ್ಷಿ ಬೇಕು, ಆಧಾರ ಬೇಕು. ಆ ಆಧಾರ ಇವತ್ತು ನೀವೆಲ್ಲ ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡಿರೋ ಹಯಗ್ರೀವರಾಯರು. ಅವ್ರು ಸತ್ತಿಲ್ಲ, ಇನ್ನು ಬದುಕಿದ್ದಾರೆ. ಬಿಟ್ಟವ್ರೆ ನೆಲ್ಲಿಕಾಯಿ ಆಗ್ಬಿಟ್ಟವ್ರೆ ಬದುಕವ್ರೆ. ಶಬಾಸ್ ಆನಂದ್. 10 ಕಟ್ಟೋ ಕಡೆ ಒಂದು ಮುತ್ತು ಕಟ್ಟು ಅಂತಾರೆ. ನಿನ್ನ ಹೆತ್ತ ತಾಯಿಗೆ ನನ್ನ ನಮಸ್ಕಾರ ಅಪ್ಪ. ಸತ್ತ ಹಯಗ್ರೀವರಾಯರು ಮತ್ತೆ ಬದುಕಿ ಬಂದಿದ್ದು ಹೇಗೆ ಅಂತ ನೀವೆಲ್ಲ ಯೋಚಿಸ್ತಾ ಇದ್ದೀರಲ್ಲ. ಆದ್ರೆ ಅವ್ರು ನಿಜವಾಗ್ಲೂ ಸಾಯಲೇ ಇಲ್ಲ. ಬೈರ ಆಸ್ಪತ್ರೆಯಲ್ಲಿ ಕಚ್ಚಿದ್ದು ಒಂದು ಅನಾಥ ಹೆಣ. ಆ ಹೆಣದ ಮುಖ ಪಾರ್ಟಿ ಪ್ರೆಸಿಡೆಂಟ್ ಅವರ ಮುಖ ಹೋಲೋ ಹಾಗೆ, ಕೊಡಲಿ ಕತ್ತಿಗೆ ಬಿದ್ದಾಗ ರಕ್ತವನ್ನು ಚಿಮ್ಮೋ ಹಾಗೆ ಸರ್ಜರಿ ಮಾಡಿದ್ದು ಪ್ರಸಿದ್ಧ ಡಾಕ್ಟರ್ ಜನಾರ್ದನ್. ಆನಂದನ ಮಾತಿನಲ್ಲಿ ಸತ್ಯವನ್ನ ಕಂಡು ಮಾನ್ಯ ರಾಜ್ಯಪಾಲರು, IGP ಜಯಶಂಕರ್, ಡಾಕ್ಟರ್ ಜನಾರ್ದನ್,
ರಾಧಾ ಮತ್ತು ಇನ್ನೂ 4 ಕಾಣದ ಕೈಗಳು ಆನಂದನ ಈ ನಾಟಕದಲ್ಲಿ ಸಹಕಾರವನ್ನು ನೀಡಿ ಈ ದೇಶದ ಆಡಳಿತ ಮೋಹನ್ ರಾಜ್ ಅಂತ ಒಬ್ಬ ಪಾತಕಿಯ ಕೈಗೆ ಹೋಗದ ಹಾಗೆ ನೋಡಿಕೊಂಡಿದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸೂಚಿಸ್ತಾ ಇದ್ದೇನೆ. ಮೋಹನ್ ರಾಜೆ ಹಯಗ್ರೀವರಾಯರನ್ನ ಕೊಲ್ಲೋದಕ್ಕೆ ಹೇಳ್ದ ಬೈರನ್ಗೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ. ಇವತ್ತು ಆ ಹಯಗ್ರೀವ ನನ್ನ ಬೆನ್ನಿಗೆ ಚಾಕು ಹಾಕಿದಾನೆ. ಸಿಎಂ ಚಂದ್ರು HM ಹನುಮಂತು ಇಬ್ರು ತಲೆ ಚೆಚ್ಕೋಬೇಕು. ಹಾಗಾಗಬೇಕು ಅವನ ಮರ್ಡರ್.
ನನ್ ಕೊಲ್ಬೇಡ. ಆನಂದ್, ನಾಡಿನ ಜನ ಎಲ್ಲ ನಿನ್ನ ಜಾಣ ಅಂತಿದ್ದಾರೆ ಕಣೋ. ಈಗ ನೀನಿವನ್ ಕೊಲೆ ಮಾಡಿ ಮತ್ತೆ ಜೈಲ್ ಸೇರ್ತೀಯ. ನನ್ನ ನೆತ್ತಿ ಮೇಲೆ ಸಂಕಟದ ಬುತ್ತಿನ ಶಾಶ್ವತವಾಗಿ ಹೊರಸಿ ಹೋಗ್ತೀಯಪ್ಪ. ಇಲ್ಲಮ್ಮ, ಇವನ ನಾನು ಕೊಲೆ ಮಾಡೋದಿಲ್ಲ. ಸಾವಿನ ಹೆಜ್ಜೆ ಸದ್ದು ಮಾಡಿದಾಗ ಎಷ್ಟು ಭಯ ಆಗುತ್ತೆ, ಜೀವ ಬಿಡ್ತೀನಲ್ಲ ಅಂತ ಎಷ್ಟು ಸಂಕಟವಾಗುತ್ತೆ ಅನ್ನೋದನ್ನ ಈ ನಿನ್ನ ಮೈದನ ತಿಳ್ಕೊಳ್ಳಿ ಅಂತ ಇವನ್ ತಲೆ ಗುರಿ ಇಟ್ಟೆ. ಚಿಕ್ಕಪ್ಪ, ಅವತ್ತು ಚಿರತೆ ರೂಪದಲ್ಲಿ ಸಾವಿನ ಹೆಜ್ಜೆ ಶಬ್ದ ಕೇಳಿ ನಮ್ಮಪ್ಪ ಎಷ್ಟು ಬೆಚ್ಚಿರ್ಬೇಕು ಅಂತ ನಿನಗೆ ಈಗ ಅರ್ಥ ಆಗ್ತಿದೆ ಅಲ್ಲ? ಜನತೆ ಕೊಟ್ಟ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಸರ್ಕಾರನೇ ನಂದು ಅಂತ ದಬ್ಬಾಳಿಕೆ ನಡೆಸ್ತಿದ್ದ ಇವನ್ನ ಕಾನೂನಿಗೆ ಒಪ್ಪಿಸಿ ತಕ್ಕ ಶಿಕ್ಷೆ ಕೊಡಿಸಿದ್ರೇನೆ ಜನಗಳಿಗೆ ನಿಜ ಏನಂತ ತಿಳಿಯೋದು.